ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಮತ್ತು ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಯಾವ ದೇಶವನ್ನು ನವೋದಯದ ಮಾತೃಭೂಮಿ, ನವೋದಯ ಅಂತಂದ್ರೆ ಪುನರುಜ್ಜೀವನ, ಎರಡು ಒಂದೇನೆ ಮಕ್ಳೆ, ಓಕೆನಾ? ಸೊ ನವೋದಯ ಅಥವಾ ಪುನರುಜ್ಜೀವನ, ಯಾವ ದೇಶವನ್ನ ಪುನರುಜ್ಜೀವನ, ರೆನಿಸೆನ್ಸ್, ನವೋದಯದ ಮಾತೃಭೂಮಿ ಎಂದು ಕರೆಯಲಾಯಿತು? ಸೊ ಇಟಲಿ ದೇಶವನ್ನ ನವೋದಯದ ಮಾತೃಭೂಮಿ ಎಂದು ಕರೆಯಲಾಗುತ್ತೆ, ಅಥವಾ ಪುನರುಜ್ಜೀವನದ ತವರು ಅಂತ ಕೂಡ ಕರೆಯಲಾಗುತ್ತೆ, ಓಕೆನಾ? ಪುನರುಜ್ಜೀವನದ ತವರು ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಅಂತಂದ್ರೆ ಜ್ಞಾನ ಪುನರುಜ್ಜೀವನ ಚಳುವಳಿಯು, ಜ್ಞಾನ ಮತ್ತು ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾಗಿದ್ದು ಇಟಲಿಯಲ್ಲಿ, ಓಕೆನಾ? ಮೊದಲು ಇಟಲಿಯಲ್ಲಿ ಪ್ರಾರಂಭವಾಗಿ ನಂತರ ಯುರೋಪಿಗೆ ಹರಡತ್ತೆ ಮಕ್ಕಳೇ, ಓಕೆನಾ? ನಂತರ ಯುರೋಪಿನ ಇತರ ಭಾಗಗಳಿಗೆ ಹರಡತ್ತೆ. ಆದ್ದರಿಂದ ಇಟಲಿಯನ್ನ ಜ್ಞಾನ ಪುನರುಜ್ಜೀವನದ ತವರೂರು ಅಥವಾ ನವೋದಯದ ಮಾತೃಭೂಮಿ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು.